ಸೌಜನ್ಯಾಳ ಹೆಸರನ್ನ ಇಲ್ಲದಂತೆ ಮಾಡಲು ನಾವು ಮುಹೂರ್ತ ರೆಡಿ ಮಾಡಿದ್ದೇವೆ. ನೋಟ ಎದುರು ನೋಟು ಬಿಸಾಕಿದ್ರೆ ನಾಯಿ ತರ ಬಂದು ಜೊಲ್ಲು ಹಾಕ್ತಾರೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತಾ ಏಜೆಂಟ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷ ಮಾಹಿತಿ ಅಂದ್ರೆ ಪುತ್ತೂರು ಲೋಕಸಭಾ ಕ್ಷೇತ್ರ, ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಪುತ್ತೂರು ತಾಲೂಕಿನಲ್ಲಿ ಒಂದು ಸಂಗತಿ ನಡೀತೆ. ಆ ಒಂದು ವಿಚಾರವಾಗಿ ಒಂದು ಲೇಖನ ಒಂದು ವಾಟ್ಸಪ್ ನಲ್ಲಿ ಹರಿದಾಡ್ತಾ ಇದೆ. ಸೊ ಆ ಒಂದು ವಿಚಾರವಾಗಿ ನಿಮಗೆ ಇವತ್ತೊಂದು ಪ್ರಮುಖ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೋಟ ಪರ ಹೋರಾಟಗಾರರ ವಾಹನ ಜಾಥಾ ಯಾವತ್ತಿನಿಂದ ನಡೀತೋ ಅಥವಾ ನೋಟ ಅಭಿಯಾನ ಯಾವತ್ತಿನಿಂದ ನಡೀತೋ ಆವತ್ತಿನಿಂದ ಹಲವಾರು ಪಕ್ಷಗಳಿಗೆ, ಪ್ರಮುಖ ನಾಯಕರಿಗೆ, ರಾಜಕೀಯ ನಾಯಕರಿಗೆ, ಎಲ್ರಿಗೂ ನೋಟ ಪರ ಹೋರಾಟಗಾರರ ವಿರುದ್ಧ, ನೋಟ ಅಭಿಯಾನಿಗಳ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರವನ್ನು ಹೂಡುವಂತಹ ಪ್ರಯತ್ನಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಹಲವಾರು ಆಡಿಯೋಗಳು ವೈರಲ್ ಆಗ್ತಾ ಇದೆ. ಕೆಲವೊಂದು ಆಡಿಯೋಗಳನ್ನ ನಾನು ಈ ಜನತಾ ಏಜೆಂಟ್ ನಲ್ಲಿ ನಿಮ್ಮ ಮುಂದೆ ತಂದು ನಿಲ್ಲಿಸಿದ್ದೇನೆ. ಅದಕ್ಕೆ ಇನ್ನು ಕೆಲವೊಂದು ವಿಡಿಯೋಗಳು ಬಹಳಷ್ಟು, ಅಂದ್ರೆ ಆ ಒಂದು ಆಡಿಯೋಗಳನ್ನ ನಾವು ಇಲ್ಲಿ ಪ್ರಸ್ತುತಪಡಿಸುವ ಹಾಗಿಲ್ಲ. ಅಷ್ಟೊಂದು ನಿರ್ದಾಕ್ಷಿಣ್ಯವಾಗಿ ಸೌಜನ್ಯ ಪರ ಹೋರಾಟಗಾರರನ್ನ ಬೈಯುವಂತಹ ಆಡಿಯೋಗಳು ಇನ್ನು ನಮ್ಮ ಹತ್ರನೇ ಇದೆ. ಯಾಕಂತಂದ್ರೆ ಅದನ್ನ ನಾವು ಯೂಟ್ಯೂಬ್ ನಲ್ಲಿ ಹಾಕೋ ತರ ಇಲ್ಲ. ಅಂತಹ ಆಡಿಯೋಗಳು ಇನ್ನೂ ನಮ್ಮ ಕೈಯಲ್ಲಿದೆ. ಯಾಕಂತಂದ್ರೆ ಇದು ಸೌಜನ್ಯ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡವರ ಅಥವಾ ಈ ರಾಜಕೀಯ ಬಣದಲ್ಲಿ ಗುರುತಿಸಿಕೊಂಡವರ ನೋವಿನ, ಸಂಕಟದ ಕೊನೆಯ ಒಂದು ಅಸ್ತ್ರ ಅಂದ್ರೆ ಸೌಜನ್ಯ ಪರ ಹೋರಾಟಗಾರರನ್ನ ಬಲಿಯಾಡಾಗಿಸುವುದು. ಅಂತಹದೇ ಒಂದು ಸಂದರ್ಭವು ನಿನ್ನೆ ವಾಟ್ಸಪ್ ನಲ್ಲಿ ಈ ಒಂದು ಆರ್ಟಿಕಲ್ ಅನ್ನು ಓದಿದೆ ನೋಡಿ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಗೌರವಾನ್ವಿತ ಮತದಾರ ಬಂಧುಗಳಲ್ಲಿ ವಿನಮ್ರ ವಿನಂತಿ ಅಂತ ಸ್ಟಾರ್ಟ್ ಮಾಡ್ಕೊಂಡು ಬರೀತಾರೆ. ನಾನು ಪುತ್ತೂರಿನ ಬಲ್ನಾಡ್ ಗ್ರಾಮದ ನಿವಾಸಿ. ಇಂದು ಸಂಜೆ ಬಹಿರಂಗ ಚುನಾವಣಾ ಪ್ರಚಾರದ ಮುಕ್ತಾಯದ ಕಾರ್ಯಕ್ರಮವನ್ನು ನೋಡಲು ನಾನು ಹಾಗೂ ನನ್ನ ಮಿತ್ರರೊಬ್ಬರು ಪುತ್ತೂರು ನಗರಕ್ಕೆ ಬಂದು ಕಾರ್ಯಕ್ರಮವನ್ನ ವೀಕ್ಷಿಸಿ ಹೋಟೆಲ್ ಒಂದರಲ್ಲಿ ಕಾಫಿ ತಿಂಡಿಯನ್ನು ಮುಗಿಸಿ ಇನ್ನೇನು ನಮ್ಮ ವಾಹನವನ್ನು ಏರಬೇಕು ಅನ್ನಷ್ಟರಲ್ಲಿ ನಮ್ಮ ಮುಂದೆ ಪುತ್ತೂರು ಜಿಲ್ಲೆಯ ಪರಿವಾರದ ಪ್ರಮುಖರು, ಅಂದ್ರೆ ಸಂಘ ಪರಿವಾರದ ಸಂಘಟನಾತ್ಮಕ ಆ ಜಿಲ್ಲೆಯಲ್ಲಿ ಆ ಒಂದು ರೀತಿಯಲ್ಲಿ ಪ್ರಮುಖರು, ಬೈರಾಸ್ ಗ್ಯಾಂಗ್ ನ ಕಟ್ಟಾ ವಿರೋಧಿ ಅಂತ ಬ್ರಾಕೆಟ್ ಅಲ್ಲಿ ಹಾಕಿದ್ದಾರೆ. ನಮ್ಮನ್ನು ನೋಡಿ ಮಾತನಾಡಲಿಕ್ಕಿದೆ, ಸ್ವಲ್ಪ ನಿಲ್ಲಿಸಿ ಎಂದು ಸಂಜ್ಞೆ ಮಾಡಿದ್ದಾರೆ. ಸ್ವಲ್ಪ ಮಾತಾಡ್ಲಿಕ್ಕಿದೆ, ಸ್ವಲ್ಪ ಗಾಡಿಯನ್ನ ಸೈಡ್ ಹಾಕಿ ಅಂತ ಹೇಳಿದ್ದಾರೆ. ನಾವು ಹೋಟೆಲ್ ಪಕ್ಕದಲ್ಲಿ ನಮ್ಮ ವಾಹನವನ್ನ ನಿಲ್ಲಿಸಿ ಸದರಿ ಪ್ರಮುಖರನ್ನು ನಮ್ಮ ವಾಹನಕ್ಕೆ ಹತ್ತಿಸಿ ತಾಲೂಕು ಕಚೇರಿಯ ಬಳಿ ನಮ್ಮ ವಾಹನವನ್ನ ತಂದು ನಿಲ್ಲಿಸಿ ಮಾತು ಸಂಭಾಷಣೆಯನ್ನ ಆರಂಭಿಸಿದರು. ಸ್ವಲ್ಪ ಪಕ್ಕದಲ್ಲೇ ಬಂದು ನಿಲ್ಲಿಸಿ ಕಾರ್ನಲ್ಲೇ ಸಂಭಾಷಣೆ ಏನೋ ಮಾತಾಡ್ಲಿಕ್ಕಿದೆ ಅವರಿಗೆ ಆರಂಭಿಸಿದೆವು. ನಮ್ಮ ಕುರಿತು ಬಹಳ ಕೋಪದಿಂದ ಮಾತನಾಡಿ ಬಳಿಕ ನಾವು ಮಾತುಗಳನ್ನು ಪ್ರಾರಂಭಿಸಿದಾಗ ಆಗ ಆ ವ್ಯಕ್ತಿ ನಮ್ಮ ಯಾವುದೇ ಪ್ರಶ್ನೆಗೆ ಉತ್ತರ ಕೊಡುವ ಸ್ಥಿತಿಯಲ್ಲಿ ಇಲ್ಲವೆಂಬುದು ನಮಗೆ ಅವರ ಮಾತುಗಳಿಂದ ಸ್ಪಷ್ಟವಾಯಿತು. ನೋಟಾದ ಪ್ರಭಾವ ಅವರನ್ನು ಕೆಂಗೆಡಿಸಿದೆ ಅಂತ ನಮಗೆ ಸ್ಪಷ್ಟ ಆಯಿತು. ನಾವು ಬೇಕು ಅಂತಲೇ ನೋಟಾದ ಕುರಿತಾಗಿ ಪ್ರಶ್ನೆ ಮಾಡಿದಾಗ ಅವರು ಹೇಳಿದ ಮಾತುಗಳನ್ನು ಕೇಳಿ ನಮಗೆ ತುಂಬಾ ಬೇಸರ ಆಯಿತು. ಪರಿವಾರದ ಪ್ರಮುಖನಾಗಿ ಆತನ ಬಾಯಿಯಿಂದ ನಾವು ಆ ಮಾತುಗಳನ್ನು ನಿರೀಕ್ಷಿಸಿ ಇರಲಿಲ್ಲ. ಅಂದ್ರೆ ಜೊತೆಯಾಗಿ ಕಾರ್ಯಕರ್ತರಾಗಿ, ನಾಯಕರಾಗಿ ಅವರ ಸಮ್ಮುಖದಲ್ಲಿ ನಿಂತಹ, ನಮ್ಮ ಜೊತೆಯಲ್ಲಿ ಬೆಳೆದಂತಹ, ನಾವು ಅವರ ಜೊತೆಯಲ್ಲಿ ಬೆಳೆದಂತಹ ಆ ಒಂದು ಪರಿಸ್ಥಿತಿಯನ್ನ ಮೀರಿ ನಾವು ಇಲ್ಲಿ ನೋಟಾ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದೇವೆ ಅಂತ ಗೊತ್ತಾದ ತಕ್ಷಣ ಈ ಒಂದು ವಿಚಾರವನ್ನು ಅವರು ಹೇಳ್ತಾರೆ. ಪರಿವಾರದ ಪ್ರಮುಖನಾಗಿ ಅಂದ್ರೆ ಸೌಜನ್ಯಾಳ ಯಾವ ಹೆಸರೇ ಇಲ್ಲದಂತೆ ಮಾಡಲು ನಾವು ಮುಹೂರ್ತ ನಿಗದಿಪಡಿಸಿದ್ದೇವೆ. ಅಂದ್ರೆ ಸೌಜನ್ಯಾಳ ಹೆಸರು ಇವಾಗ ಏನು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ, ಆ ಸೌಜನ್ಯಾಳ ಹೆಸರನ್ನೇ ಇಲ್ಲದಂತೆ ಮಾಡಲು ನಾವು ಮುಹೂರ್ತ ರೆಡಿ ಮಾಡಿದ್ದೇವೆ. ನೋಟ ಎದುರು ನೋಟು ಇಟ್ಟರೆ ಹಸಿದ ನಾಯಿಗಳಂತೆ ಜೊಲ್ಲೆ ಸುರಿಸುವವರು ಅವರು. ಇಂಥವರನ್ನು ನಂಬಿ ಆ ತಿಮ್ಮರೋಡಿ ವಾಹನದಲ್ಲಿ ಹುಚ್ಚು ನಾಯಿ ಅಂತ ಬಗಳುತ್ತಿದ್ದಾನೆ. ಎಲ್ಲರ ನೋಟವನ್ನು ನೋಟಿನ ಕಡೆಗೆ ತಿರುಗಿಸಿ ಸಂಘಟನೆ ಅಂದ್ರೆ ಏನೆಂಬುದನ್ನು ತೋರಿಸ್ತೇವೆ. ಅಂದ್ರೆ ನೋಟಾದ ಜನರಿಗೆ ನೋಟು ಬಿಸಾಡಿ, ಅಂದ್ರೆ ನೋಟಾದ ಜನರು ಅಂತ ನಾಯಿಗಳು ಅಂತ ತಿಳ್ಕೊಂಡಿದ್ದೀರಾ ನೀವು? ಯಾವ ರೀತಿಯಲ್ಲಿ ಇಂತಹ ಒಂದು ಹೇಳಿಕೆ, ಇಂತಹ ಒಂದು ಸಂಭಾಷಣೆ ನಡೆಸಲಿಕ್ಕೆ ಧೈರ್ಯ ಬಂತು? ನೋಟ ಹೋರಾಟಗಾರರ ಇದು ನೋಟು ಬಿಸಾಡಿ ನಾಯಿಗಳಂತೆ ಜೊಲ್ಲು ಸುರಿಸಿ ಬರುವಂತೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಮಾತ್ರವಲ್ಲದೆ ಸೌಜನ್ಯ ವಿಚಾರದಲ್ಲಿ ಬಹಳ ಅಶ್ಲೀಲವಾದಂತಹ ಪದಗಳನ್ನ, ಅಂದ್ರೆ ಇಲ್ಲಿ ಹೇಳಲಾಗದಂತಹ ಪದಗಳನ್ನು ಉಪಯೋಗಿಸಿದ್ದಾರೆ ಅಂತ
ಅವರ ಬಾಯಿಂದ ಉದಿರಿದ್ದು ನೋಡುವಾಗ ಇವರ ದುರಹಂಕಾರವನ್ನು ನಿಲ್ಲಿಸಲೇಬೇಕು ಹಾಗೂ ಸೌಜನ್ಯಳಿಗೆ ನ್ಯಾಯ ಸಿಗಲೇಬೇಕೆಂಬ ಕಿಚ್ಚು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಾಯಿತು. ಮಾತ್ರವಲ್ಲದೆ ಇದನ್ನು ನಿಮ್ಮೆಲ್ಲರ ಗಮನಕ್ಕೆ ತರಲು ಇಚ್ಛಿಸ್ತಾ ಇದ್ದೇನೆ. ಯಾಕೆ ಇದನ್ನ ಬರ್ದಿರಾರಂದ್ರೆ, ಜನಸಾಮಾನ್ಯರು ಒಂದು ಹೆಣ್ಣಿಗೋಸ್ಕರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಹೋರಾಟದ ವಿರುದ್ಧವಾಗಿ ಬಿಜೆಪಿ ನಾಯಕರು ಅಥವಾ ಆ ಒಂದು ಪಂಗಡಕ್ಕೆ ಸೇರಿದವರು ಎಷ್ಟೊಂದು ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಕಾರ್ಯತಂತ್ರವನ್ನ ರೂಪಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಬಿಜೆಪಿ ಗೆದ್ದದ್ದೇ ಆದಲ್ಲಿ ಇದನ್ನ ಕಾರ್ಯರೂಪಕ್ಕೆ ತರುವಂತಹ ಒಂದು ಪ್ರಯತ್ನಗಳು ನಡೀಬಹುದು. ಯಾಕಂದ್ರೆ ಸೌಜನ್ಯ ಹೆಸರನ್ನು ಇಲ್ಲವಾಗಿಸ್ತೇನೆ ಅಂದ್ರೆ ಏನೋ ಒಂದು ಷಡ್ಯಂತ್ರ ಇಲ್ಲಿ ನಡೆದಿದೆ. ನೋಟಾದ ಪರವಾಗಿ ಇರುವ ಬಂಧುಗಳು ಯಾರು ಕೂಡ ಯಾವುದೇ ಆಮಿಷಕ್ಕೆ ಬಲಿಯಾಗಬೇಡಿ. ನಮ್ಮ ಬಲವನ್ನು ಹಾಗೂ ಒಗ್ಗಟ್ಟನ್ನು ಕಂಡು ನಮ್ಮ ವಿರೋಧಿಗಳು ಹತಾಶರಾಗಿದ್ದಾರೆ. ಅವರ ಮಾತಿನಿಂದಲೇ ನೋಟಾದ ಒಟ್ಟು ಮತಗಳ ಸಂಖ್ಯೆ ಸುಮಾರು 1.5 ಲಕ್ಷದಿಂದ 2 ಲಕ್ಷದ ಅಷ್ಟಿರ್ಬೋದು ಅಂತ ಸ್ಪಷ್ಟವಾಗುತ್ತೆ. ಇದೊಂದು ಸಾರ್ವಕಾಲಿಕ ಐತಿಹಾಸಿಕ ದಾಖಲೆಯಾಗಲಿದೆ. ನಮ್ಮ ಶತ್ರುಗಳು ಕೂಡ ನಿದ್ರೆಯಲ್ಲಿ ಹುಚ್ಚು ಹೊಯ್ಯುವ ದಿನಗಳು ದೂರವಿಲ್ಲ. ಆದ್ದರಿಂದ ದಯವಿಟ್ಟು ನೋಟಾ ಬಿಟ್ಟು ಬೇರೆ ಆಯ್ಕೆ ನಮಗಿಲ್ಲ ಅಂತ DS ಬಳ್ನಾಡು ಅವರು ಒಂದು ವಾಟ್ಸಪ್ ಸಂದೇಶವನ್ನು ಬರೆದು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೆ ಬಿಡ್ತಾರೆ. ಸ್ನೇಹಿತರೆ, ಆಲೋಚಿಸಿ, ನಮ್ಮ ಜೊತೆ ಸಂಘದಲ್ಲಿದ್ದುಕೊಂಡು ಒಂದೇ ರೀತಿಯಲ್ಲಿ ಬೆಳೆದು ಸೌಜನ್ಯ ಪರ ಹೋರಾಟ ಅಂತ ಬಂದಾಗ ಪಕ್ಷನ ವಿರೋಧಿಸಿಯೋ ವಿರೋಧಿಸದೆ ಸೌಜನ್ಯ ಪರ ಹೋರಾಟದಲ್ಲಿ ನೋಟಾ ಅಭಿಯಾನದಲ್ಲಿ ಪಾಲ್ಗೊಳ್ಳುವಾಗ ಎಷ್ಟರ ಮಟ್ಟಿಗೆ ನಾಯಕರುಗಳು ಮತ್ತು ಕಾರ್ಯಕರ್ತರು ಇದನ್ನ ವಿರೋಧಿಸ್ತಾರೆ ಅಂತ ನೋಡಿ. ಸೌಜನ್ಯ ಅನ್ನುವಂತಹ ಹೆಸರನ್ನೇ ಇಲ್ಲದಾಗೆ ಮಾಡ್ತೇವೆ. ನೋಟಾದ ಜನರು ನೋಟು ಬಿಸಾಕಿದಾಗ ನಾಯಿ ತರ ಎಂಜಲು ಕಾಸಿಗಾಗಿ ಬರ್ತಾರೆ ಅನ್ನುವಂತ ಒಂದು ವಿಚಾರವನ್ನ ಮುಖ ನೋಡಿ ಹೇಳ್ಬೇಕು ಅಂದ್ರೆ ಏನೋ ಒಂದು ದೊಡ್ಡ ಷಡ್ಯಂತ್ರವು ಮುಂದೆ ಕಾಡ್ತಾ ಇದೆ. ಯಾಕಂತಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ನಾವು ನಿಮ್ಮನ್ನ ಇಲ್ಲದಂತೆ ಮಾಡ್ತೇವೆ ಅನ್ನುವಂತಹ ಒಂದು ಏನು ಮಾಹಿತಿ ನೀಡಿದ ಹಾಗಿಲ್ವಾ, ಅದು ಕುತಂತ್ರದ ಒಂದು ಮಾಹಿತಿ ಆಗಿಲ್ವಾ? ಯಾಕಂತಂದ್ರೆ ಸಾಮಾಜಿಕ ಜಾಲತಾಣ ಉಪಯೋಗಿಸುವವರು ಸಾಕಷ್ಟು ಅಂದ್ರೆ ನಮ್ಮ ಒಂದು ಜ್ಞಾನದ ಒಂದು ರೀತಿಯಲ್ಲಿ ಇದೊಂದು ಜ್ಞಾನ ಅನ್ನುವಂತ ಒಂದು ರೀತಿಯಲ್ಲಿ ನಾವು ತಿಳ್ಕೋಬೇಕು. ಇಂತಹ ಒಂದು ಆರ್ಟಿಕಲ್ ಅನ್ನ ಬರೆದು ಕಳಿಸ್ಬೇಕು ಅಂದ್ರೆ ಆ ಸೌಜನ್ಯ ಹೋರಾಟಗಾರನ ಧೈರ್ಯಕ್ಕೆ ಜನತಾ ಏಜೆಂಟ್ ಪರವಾಗಿ ದೊಡ್ಡ ಒಂದು ಸೆಲ್ಯೂಟ್ ಇದೆ. ಈ ಒಂದು DS ಬಳ್ನಾಡು ಆ ಒಂದು ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ, ಆದ್ರೂ ಸೌಜನ್ಯ ಹೋರಾಟಕ್ಕೋಸ್ಕರ ತನ್ನ ಆ ಒಂದು ಏನು ಧೈರ್ಯದ ಹೋರಾಟ ಏನಿದೆ, ಏನೇ ಇದ್ರೂ ನೋಟಾಕ್ಕೆ ಓಟ್ ಹಾಕ್ತೇವೆ ಅನ್ನೋಂತಹ ಒಂದು ಛಲ ಏನಿದೆ, ಅದಕ್ಕೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಜಯ ಸಿಗ್ಲಿಕ್ಕಿದೆ. ಅದನ್ನ ವಿರೋಧಿಸುವ ಎಲ್ಲರೂ ನೆಲ ಕಚ್ಚಿ ಹೋಗ್ಲಿಕ್ಕಿದ್ದಾರೆ ಈ ಒಂದು ಲೋಕಸಭಾ ಎಲೆಕ್ಷನ್. ಯಾಕಂತಂದ್ರೆ ಹಲವಾರು ಬಾರಿ ನಾನು ಎಚ್ಚರಿಸ್ತಾ ಇದ್ದೆ. ಯಾಕಂತಂದ್ರೆ ಈ ಒಂದು ಲೋಕಸಭಾ ಎಲೆಕ್ಷನ್ ನಲ್ಲಿ ನಾವು ಚೇಂಜಸ್ ತರದೇ ಇದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಕೆಲಸಕ್ಕೆ ನಾವು ಲೆಕ್ಕ ಕೊಡ್ಬೇಕಾಗಬಹುದು ಅಂತ. ಯಾಕಂತಂದ್ರೆ ನಾವು ಇಲ್ಲಿ 12 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಸೌಜನ್ಯ ಅನ್ನುವಂತ ಒಂದು ಹೆಣ್ಣಿಗಾಗಿ, ಸೌಜನ್ಯ ಅನ್ನುವಂತ ಒಂದು ಹೆಣ್ಣಿಗಾಗಿ ಮಾತ್ರ ಅಲ್ಲ, ಸೌಜನ್ಯಳಂತಹ ಹಲವಾರು ಹೆಣ್ಣು ಮಕ್ಕಳಿಗಾಗಿ. ಮುಂದೆ ಇಂತಹ ಅನಾಚಾರ, ಅಕ್ರಮ, ಅತ್ಯಾಚಾರ, ಕೊಲೆ ನಡಿಬಾರದು ಎನ್ನುವಂತಹ ಒಂದು ಉದ್ದೇಶಕ್ಕಾಗಿ ಇಂತಹ ಒಂದು ಸಮಾಜಮುಖಿ ಕಾರ್ಯ ಅಂದ್ರೆ ನೋಟಾ ಅಭಿಯಾನವನ್ನ ಕೈಗೊಳ್ತಾ ಇದ್ದೇವೆ. ನನ್ನ ಅವಧಿ ಅಂದ್ರೆ ಯಾರು ಇಲ್ಲ ಇವರಿಗೆ ಈ ಒಂದು ಕಾರ್ಯ ಅಂದ್ರೆ ಇನ್ನೂ ಕೆಲವು ಆರ್ಟಿಕಲ್ ವಾಟ್ಸಪ್ ಗಳು ಹರಿದಾಗ್ತಾ ಇದೆ. ಅಂದ್ರೆ ಕಾಂಗ್ರೆಸ್ ಪರ ಪದ್ಮರಾಜ್ ಅವರು, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು, ತಮ್ಮಣ್ಣ ಶೆಟ್ಟಿ ಅವರು, ಜಯಂತ್ ಶೆಟ್ಟಿ ಅವರು, ಆಮೇಲೆ ಪ್ರಸನ್ನ ರವಿ ಅವರು ಇದ್ರೆ, ಮತ್ತೆ ಏನು ಬಿಜೆಪಿ ಪರ ಬ್ರಿಜೇಶ್ ಚೌಟಾ ಮತ್ತು ನರೇಂದ್ರ ಮೋದಿ ಮಾತ್ರ ಕಣಕ್ಕಿಳಿದಿದ್ದಾರೆ. ಇಂತಹ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡಿ ಜನರ ಭಾವ ಅಂದ್ರೆ ಜನರಲ್ಲಿ ಮುಗ್ಧ ಜನರ ಮನಸ್ಸಿನೊಳಗಡೆ ಇಂತಹ ಒಂದು ಏನು ಕ್ರಿಮಿಗಳನ್ನ ತುಂಬುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಒಂದು ಬರಹದ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.